ಹಲೋ, ವೇದಾಂತ್ ಅವ್ರನ್ನ ಮೀಟ್ ಮಾಡಬೇಕು. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ? ಅವರೇ ನನ್ನ ಅಪಾಯಿಂಟ್ಮೆಂಟ್ ತೊಗೊಬೇಕು, ನಾನ್ಯಾಕೆ ತೊಗೊಳ್ಳಿ ಸರ್? ಅವರೇ ನನ್ನ ಮೀಟ್ ಮಾಡೋಕ್ಕೆ ಕರೆದಿರೋದು. ಅರೆ ಗೌತಮ್ ಬಾವ, ವಾಟ್ ಎ ಸರ್ಪ್ರೈಸ್! ಇದೇನು ನೀವಿಲ್ಲಿ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಬಾವ. ವೇದಾಂತ್ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು, ಅವರೇ ಬರೋಕ್ಕೆ ಹೇಳಿದ್ದು. ಓಹ್ ಹೌದಾ? ಏನೋ ಬಿಸ್ನೆಸ್ ವಿಷಯ ಅನಿಸುತ್ತೆ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ವೇದಾಂತ್, ಹಾಯ್ ವೇದಾಂತ್ ಅವರೇ, ಹೌ ಆರ್ ಯು? ಗುಡ್, ಥ್ಯಾಂಕ್ಸ್. ಸಾತಕ್, ರಮೇಣ ಗೌತಮ್ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಆದ್ಯ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತುಕತೆ ಅಂದ್ಕೊಂಡೆ. ಇಲ್ಲ, ವಿಷಯ ಬೇರೆನೇ ಇದೆ. ಓ ಹೌದಾ? ಹಾಗಿದ್ರೆ ಯು ಗೈಸ್ ಪ್ಲೀಸ್ ಕ್ಯಾರಿ ಆನ್. ಹ್ಯಾಬಿಟ್. ನೋ ಥ್ಯಾಂಕ್ಸ್, ಪರವಾಗಿಲ್ಲ. ಬಿಸ್ತಲ್ಲಿ ಬಂದಿದ್ದೀರಂತ ಫಾರ್ಮಾಲಿಟೀಸೇ ಕೊಟ್ಟಿದ್ದಿಲ್ಲ. ಮುಂದೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗಿ ಗಂಟ್ಲು ಒಣಗುತ್ತೆ ಅಂತ ಕೊಡ್ತಾ ಇದ್ದೀನಿ. ಹ್ಯಾಬಿಟ್. ಇಷ್ಟ ಆಯಿತು ಅಮ್ಮು. ವಿಕ್ರಾಂತ್ ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಹೇಳೋದು ಈ ಲವ್ ಎಲ್ಲ ನಂಗೆ ಆಗಿ ಬರಲ್ಲ ಅಂತ. ಸಾರಿ ಕಣೆ ಅಕ್ಕ, ನೀವಿಬ್ಬರ ಮಧ್ಯೆ ಈ ಲೆವೆಲಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ತಪ್ಪಿರಲ್ಲ ಅನ್ನೋದು ಗೊತ್ತಿರೋ ವಿಷಯನೇ ಅಲ್ವಾ? ವಿಕ್ಕಿ ಅವರೇ ಸುಮ್ಮನೆ ಗೌತಮ್ನಂತ ಒಳ್ಳೆ ಮನುಷ್ಯನ ಮೇಲೆ ಡೌಟ್ ಪಡ್ತಿರೋದು. ಆದರೂ ನನಗೆ ಈ ವಿಷಯ ಬೇರೆ ಥರನೇ ಅನಿಸ್ತಿದ್ಯಪ್ಪ. ನೀನೇನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮು. ವಿಕ್ಕಿ ಅವ್ರಿಗೆ ನಿನ್ನ ಮೇಲೆ ಜಲಸ್ ಆಗಲಿ ಅಥವಾ ಗೌತಮ್ ಅವ್ರ ಮೇಲೆ ಹೊಟ್ಟೆ ಉರಿ ಆಗಲಿ ಇಲ್ಲ. ಆದರೆ ಎಲ್ಲಿ ಅವ್ರ ಸ್ಥಾನನ ಗೌತಮ್ ಅವ್ರು ತೊಗೊಂಡ್ಬಿಡ್ತಾರೆ ಅಂತ ಭಯ ಇದೆ. ಹೆಚ್ಚು ಕಮ್ಮಿ ಎರಡು ಒಂದೇ ಅಲ್ವಾ ಅಮ್ಮು? ಖಂಡಿತ ಅಲ್ಲ. ವಿಕ್ಕಿ ಅವ್ರಿಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲು. ಹಾರ್ಟು ನೀನು ಅವ್ರನ್ನೇ ಪ್ರೀತಿಸ್ತೀಯಾ ಅಂತ ಹೇಳುತ್ತೆ, ಆದರೆ ಈ ಹಾಳಾದ ಬ್ರೈನ್ ಇದೆಯಲ್ಲ ಅದು ಡಿಸಿಷನ್ ತಗೊಳ್ಳೋಕ್ಕೆ ಅಡ್ಗಾಲ್ ಹಾಕುತ್ತೆ. ಇದೆ ವಿಕ್ಕಿ ಅವ್ರ ಪ್ರಾಬ್ಲಮ್ಮು. ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ಅಮ್ಮು. ಆರ್ತಿ, ರಂಗೋಲಿ ಸೆಟ್ ಮಾರೋನ್ ಬಂದಿದ್ದಾನೆ. ಚೆನ್ನಾಗಿದ್ರೆ ತಗೋ, ಮದ್ವೆಲಿ ಬೇಕಾಗತ್ತಲ್ವಾ? ಅಮ್ಮು, ನಾನು ಆಮೇಲೆ ನಿಮ್ಗೆ ಯಾವಾಗಾದರೂ ಕಾಲ್ ಮಾಡ್ತೀನಿ. ಸರಿ ಕಣೆ ಅಕ್ಕ. ಅಪ್ಪ ಭಜ್ರಂಗಿ, ಅಕ್ಕ ಮತ್ತು ವಿಕ್ರಾಂತ್ ಅವ್ರ ಲೈಫ್ ಹಾಳಾಗ್ದಿರೋ ಥರ ನೋಡ್ಕೊಳ್ಳಪ್ಪ. ಹಾಗೆ ಏನು ತಪ್ಪು ಮಾಡ್ದಿರೋ ಗೌತಮ್ ಅವ್ರ ಹೆಸರು ಕೂಡ ಹಾಳಾಗಬಾರ್ದು. ಮೇಡಮ್, ಅವತ್ತು ನಿಮ್ಮ ಅಕ್ಕವ್ರ ಮದುವೆ ಆಗ್ತಿರೋ ಹುಡುಗ ಅಂತ ಫೋಟೋ ತೋರಿಸಿದ್ರಲ್ಲ, ಅವ್ರು ಇವತ್ತು ನಮ್ಮ ಆಫೀಸಲ್ಲಿದ್ದಾರೆ. ಏನು ಹೇಳ್ತಿದ್ಯಾ ನಿಖಿತಾ? ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಗೊತ್ತಿಲ್ಲ ಮೇಡಮ್, ವೇದಾಂತ್ ಸರ್ ಕ್ಯಾಬಿನಲ್ಲಿದ್ದಾರೆ. ವೇದಾಂತ್ ಅವರೇ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅದೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಬೇಗ ಕೇಳಿ. ಕೇಳೋದಕ್ಕೆ ನನ್ನ ಹತ್ರನೂ ಜಾಸ್ತಿ ಏನೂ ಇಲ್ಲ. ಎಲ್ಲ ವಿವರವಾಗಿ ಹೇಳಬೇಕಾಗಿರೋದು ನೀನು. ನೋಡಿ, ನಂಗೆ ಮರ್ಯಾದೆ ಕಳ್ಕೊಳಕ್ಕೆ ನಾ ಇಲ್ಲಿಗೆ ಬಂದಿಲ್ಲ. ನೀನು ತಾನು ಒಂದು ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನಿನಗಿಷ್ಟು ಮರ್ಯಾದೆ ಕೊಟ್ಟಿದ್ದೆ ಜಾಸ್ತಿ ಆಯಿತು. ನೀನಂತೂ ಫ್ರಾಡ್ ಅಂತ ನನಗೆ ಗೊತ್ತಾಗಿದೆ. ಏನು ಮಾಡ್ತಾ ಇದ್ದೀರಾ? ದಿಸ್ ಇಸ್ ಟೂ ಮಚ್. ಮುಚ್ಚಾಬಾಯಿ. ನಾನು ನನ್ನ ತಮ್ಮ ಪ್ರಿನ್ಸು ಹುಡುಗಿ ಅವನು ಸಿಗಬೇಕು ಅಂತ ಒದ್ದಾಡ್ತಿದ್ರೆ ನೀನು ಮಧ್ಯದಲ್ಲಿ ಬಂದು ಹುಳಿ ಹಿಂಡ್ತಿದ್ಯಾ? ನಿನಗೇನು ಬೇಕು ಹೇಳು? ನಿನ್ನ ಉದ್ದೇಶ ಏನು ಹೇಳು? ಮದುವೆ ಮಂಟಪ ತನಕ ಹೋಗಿ ಅಲ್ಲಿ ಆರ್ತಿನ ನೀನೇ ಮದುವೆ ಆಗಬೇಕು ಅಂತಿದ್ಯಾ?
ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ಯಾ? ಯಾರಿಗ್ ಗೊತ್ತು? ತಾವಿದನ್ನ ರೆಕಾರ್ಡ್ ಮಾಡ್ತಾ ಇದ್ರೆ ನಾನು ಈಗ ಮಾತಾಡ್ಬೋದು. ಈಗ ಹೇಳ್ತೀನಿ ಕೇಳಿಸ್ಕೊ. ನೀನು ಅನ್ಕೊಂಡಿರೋದು ಸರಿಯಾಗೇ ಇದೆ. ಮಂಟಪದಲ್ಲಿ ಆರ್ತಿನ ನಾನೇ ಮದುವೆ ಆಗ್ತೀನಿ. ನೀನು ಈಗ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ಯಾ. ಎಲ್ಲರ ಮುಂದೆ ನೀನು ತಪ್ಪು ಒಪ್ಕೋ. ಐ ವಿಲ್ ಲೆಟ್ ಯು ಗೋ. ತಪ್ಪ? ಅದು ನಾನು ಚಾನ್ಸೇ ಇಲ್ಲ. ನಿನ್ನ ಹತ್ರ ಯಾವ ಪ್ರೂಫ್ ಇದೆ ಅಂತ ರೆಡ್ ಹ್ಯಾಂಡ್ ಅಂತಿದ್ಯಾ? ಅಷ್ಟಕ್ಕೂ ನನಗೆ ಎಂಗೇಜ್ ಆಗಿರೋ ಹುಡುಗಿನ ಎತ್ತಾಕೊಂಡೋಗೋ ಪ್ಲಾನ್ ಮಾಡಿರೋದು ನಿನ್ ತಮ್ಮ. ತಪ್ಪು ನಿಮ್ಮ ಕಡೆನೇ ಇದೆ. ಅಂತ ತಪ್ಪನ್ನು ನಡೆಯೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಐ ಯು ಕಿಡಿಂಗ್ ಮೀ? ನನ್ನ ಹತ್ರ ಎಲ್ಲ ತಪ್ಪನ್ನು ಒಪ್ಕೊಂಡಾದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಸುಮ್ಮನೆ ಇರಲೇಬೇಕು. ನಿನ್ನ ಹತ್ರ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಗೌತಮ್ ಅನ್ನೋದು ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಬ್ರ್ಯಾಂಡ್ ಇದ್ದಾಗೆ. ಅದನ್ನೇ ನಾನು ಎಲ್ರೂ ಮನಸ್ಸಲ್ಲಿ ಬಿಲ್ಡ್ ಮಾಡಿರೋದು. ಉಳ್ದೋರ್ ವಿಚಾರ ಬಿಟ್ಟಾಕೋ. ನಿನ್ ತಮ್ಮನೇ ನಿನ್ ಮಾತನ್ನ ನಂಬಲ್ಲ. ಸೊ ಡೋಂಟ್ ಇವನ್ ಟ್ರೈ ಬ್ರದರ್. ಶಡ. ನೀನು ಇಷ್ಟೋ ತನಕ ಮಾತಾಡಿದ್ದು ವೇದಾನ್ ಸಚಿನ್ ಜೊತೆ ಅನ್ನೋದನ್ನು ಮರಿಬೇಡ. ನೀನು ಅದನ್ನೇ ಕೆಣಕಿದ್ಯಾ ಅಂದರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡು. ಓ ಹೌದಾ? ಸೂಪರ್. ನಾನೇ ನಿನಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ನಿನ್ನ ಹತ್ರ ನಿಜವಾಗ್ಲೂ ತಾಕತ್ತಿದ್ರೆ ಹಾಗೆ ಮಾಡು ನೋಡೋಣ. ಇಷ್ಟೊತ್ತು ನಾನು ಮಾತಾಡಿದ್ದು ಬರೀ ಸ್ಯಾಂಪಲ್. ಈಗ ನಿಂಗೊಂದು ಚಾಲೆಂಜ್ ಮಾಡ್ತೀನಿ ಕೇಳು. ಏಯ್, BP ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನ್ನ ಕಣ್ಣೆದ್ರೆ ಆರ್ತಿ ನನ್ನ ಲವ್ ಮಾಡೋ ಥರ ಮಾಡಿ ವಿಕ್ಕಿ ಮತ್ತು ಆರ್ತಿ ಮಧ್ಯೆ ದೊಡ್ಡ ಗ್ಯಾಪ್ ಆಗೋಗಿ ಮಾಡ್ತೀನಿ. ಆರ್ತಿನೇ ಬಂದು ಪ್ಲೀಸ್ ಮ್ಯಾರಿ ಮೀ ಅಂತ ಹೇಳೋ ಥರ ಆಗಲಿಲ್ಲ ಅಂದರೆ ನನ್ನನ್ನು ನೀನು ಇಷ್ಟ ಬಂದಿದ್ದೆಷ್ಟಲ್ಲಿ ಕರ್ಕೋ. ಗುಡ್ ಲಕ್. ಹ್ಯಾಪಿ ಬರ್ತ್ಡೇ ಟು ಮೀ. ಹ್ಯಾಪಿ ಬರ್ತ್ಡೇ ಟು ಗೌತಮ್.